ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ಟಿ ವಿಯ ಸಮಸ್ತ ವೀಕ್ಷಕರಿಗೂ ಸ್ವಾಗತ. ನಾವು ಹಿಂದಿನ ಸಂಚಿಕೆಯಲ್ಲಿ ಪ್ರಾಣಾಯಾಮದ ಬಗ್ಗೆ ತಿಳ್ಕೊಂಡ್ವಿ. ಚಂದ್ರಾನುಲೋಮ, ಸೂರ್ಯಾನುಲೋಮ ಪ್ರಾಣಾಯಾಮ ಮತ್ತು ಭಸ್ತ್ರಿಕಾ ಪ್ರಾಣಾಯಾಮ, ಸೋಹಂ, ಅದು ಭಸ್ತ್ರಿಕಾಗೆ ಸೇರುತ್ತೆ. ಅದು ಕೂಡ ಮತ್ತೊಂದು ಪ್ರಾಣಾಯಾಮ ನಾಡಿ ಶೋಧನ ಪ್ರಾಣಾಯಾಮದಲ್ಲಿ ಸ್ವಲ್ಪ ವೇರಿಯೇಷನ್ ಅದರಲ್ಲಿ, ಅದನ್ನು ತಿಳ್ಕೊಂಡ್ವಿ. ಇಷ್ಟು ಪ್ರಾಣಾಯಾಮಗಳು ಮಾಡಿದ್ರೆ ಮತ್ತು ಸದಂತ ಪ್ರಾಣಾಯಾಮ ಹಿಂದಿನ ಹೇಳಿದ್ವಿ. ಶೀತಲಿ, ಶೀತಕಾರಿ ಮತ್ತು ಸದಂತ ಪ್ರಾಣಾಯಾಮ, ಈ ಎಲ್ಲ ಪ್ರಾಣಾಯಾಮಗಳು ಮಾಡೋದ್ರಿಂದ ಸಾಕಷ್ಟು ಆಮ್ಲಜನಕ ಪೂರೈಕೆ ಆಗುತ್ತೆ, ನರನಾಡಿಗಳು ಚೈತನ್ಯ ಪೂರ್ಣವಾಗುತ್ತವೆ, ದೀರ್ಘಾಯಸ್ಸು ಉಂಟಾಗುತ್ತೆ ಅಂತಲೂ ಇದೆ. ಪ್ರಾಣಾಯಾಮ ದೀರ್ಘವಾಗಿ ಮಾಡೋದ್ರಿಂದ ಬ್ರೀತ್ ಕಂಟ್ರೋಲ್, ದೀರ್ಘಾಯಸ್ಸು ಉಂಟಾಗುತ್ತೆ ಅಂತ ಅದೆಷ್ಟೋ ನಿದರ್ಶನಗಳುಂಟು. ನಮ್ಮ ಗುರುಗಳು ಕೂಡ ಹಿಂದಿನ ಸಂಚಿಕೆ ತಿಳಿಸಿದಾಗೆ 106 ವರ್ಷ ಇದ್ದರು. ಅವ್ರ ಗುರುಗಳು ಕೃಷ್ಣಮಾಚಾರ್ಯರು, ಅವರು 101 ವರ್ಷ ಇದ್ದರು. ಈಗೂ ಅನೇಕರು ಬದುಕಿದ್ದಾರೆ. 121 ವರ್ಷದವರು. ಹಿಂದಿನ ಸಂಚಿಕೆಯನ್ನು ಹೇಳಿದ್ದೀನಿ, ಶಿವಬಾಬು ಅನ್ನೋರು. ಈಗ ಮುಂದೆ ಧ್ಯಾನಕ್ಕೆ ಸಂಬಂಧಪಟ್ಟ ಆಸನ ತಿಳ್ಕೊಂಡು ಹೋಗೋಣ. ಯಾಕೆಂದರೆ ಆಸನಗಳು ಬೇಕಾದಷ್ಟು 84 ಲಕ್ಷ ಆಸನಗಳಿತ್ತಂತೆ ಮೊದಲು. ಈಗ ಬರ್ತಾ 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 ಸೊನ್ನೆಗಳೆಲ್ಲ ಒಟ್ಟೋಗಿ ಒಂದು 84 ಮಾಡೋದು ಸಾಕು, ಆರೋಗ್ಯವಾಗಿ ಲವಲವಿಕೆ. ನಮ್ಮ ಹಳ್ಳಿ ರಾಘವೇಂದ್ರ ಸ್ವಾಮಿಗಳು ಹೇಳೋರು. ಈಗ ಧ್ಯಾನಕ್ಕೆ ಸಂಬಂಧಪಟ್ಟ ಆಸನಗಳು. ಇದು ಪದ್ಮಾಸನ, ಇದು ಧ್ಯಾನಕ್ಕೆ ಸಂಬಂಧಪಟ್ಟ ಆಸನ. ಇದು ಚಿನ್ಮುದ್ರೆ ಅಥವಾ ಜ್ಞಾನ ಮುದ್ರೆ ಅಂತ ಕರಿತೀವಿ. ಇದರಲ್ಲಿ ಬೆನ್ನು ನೇರ ಇರಬೇಕು, ಕಣ್ಣು ಮುಚ್ಚಿರಬೇಕು, ಉಸಿರು ಬಿಡ್ತಾ ಇದ್ದರೆ ಹೊಟ್ಟೆ ಹಿಂದಕ್ಕೆ ಹೋಗಬೇಕು, ಉಸಿರು ತಗೊಳ್ತಾ ಇದ್ದರೆ ಹೊಟ್ಟೆ ಮುಂದೆ ಬರಬೇಕು. ಈ ಕ್ರಿಯೆಯನ್ನು ಅನುಸರಿಸಿ ಧ್ಯಾನವನ್ನು ಸ್ವಲ್ಪ ಹೊತ್ತು ಮಾಡೋಣ. ದೀರ್ಘವಾಗಿ ಉಸಿರು ಬಿಡಬೇಕು, ದೀರ್ಘವಾಗಿ ಉಸಿರು ತಗೊಳ್ಬೇಕು, ದೀರ್ಘವಾಗಿ ಉಸಿರು ಬಿಡ್ತಾ ಇದ್ದರೆ ಹೊಟ್ಟೆ ಹಿಂದಕ್ಕೆ ಹೋಗಬೇಕು, ದೀರ್ಘವಾಗಿ ಉಸಿರು ತಗೊಳ್ತಾ ಇದ್ದರೆ ಹೊಟ್ಟೆ ಮುಂದೆ ಬರಬೇಕು. ದೀರ್ಘವಾಗಿ ಉಸಿರು ಬಿಡೋದಕ್ಕೆ ರೇಚಕ ಅಂತೀವಿ, ದೀರ್ಘವಾಗಿ ಉಸಿರು ತಗೊಳ್ಳೋದಕ್ಕೆ ಪೂರಕ ಅಂತ ಕರಿತೀವಿ. ಈಗ ಧ್ಯಾನ ಮಾಡೋಣ ಪದ್ಮಾಸನದಲ್ಲಿ. ನೆಕ್ಸ್ಟ್ ವೀರಾಸನದಲ್ಲಿ ಪ್ರಾಣಾಯಾಮ. ವೀರಾಸನ ಅಂದರೆ ಕಾಲುಗಳನ್ನು ಇದರ ಮಡಚಿ ಹಿಂದ್ಗಡೆ ಪೂರ ಹಿಪ್ಸ್, ಮುಂದೆ ಸುಖಾಸನದಲ್ಲಿ ಧ್ಯಾನ. ಬಲಗಾಲು ಮುಂದೆ ಇರಬೇಕು, ಪೂರ ತೊಡೆ ನೆಲದ ಮೇಲೆ ಇರಬೇಕು. ಮುಂದೆ ಸ್ವಸ್ತಿಕಾಸನದಲ್ಲಿ ಧ್ಯಾನ. ಈ ಕಾಲನ್ನ ತಂದು ಒಳಗಡೆ ಸೇರಿಸ್ಬೇಕು, ಈ ಥರ ಮಂಡಿ ಹತ್ರ. ಈ ಪಾದನ ಸ್ವಲ್ಪ ಮೇಲ್ಗಡೆ ಎಳ್ಕೋಬೇಕು, ಈ ಪೊಸಿಷನಲ್ಲಿ ಇರಬೇಕು, ತೊಡೆ ಪೂರ ನೆಲದ ಮೇಲೆ ಇರಬೇಕು. ಇದು ಸ್ವಸ್ತಿಕಾಸನ, ಆಸ್ಪಿಷಸ್ ಪೋಸ್. ಧ್ಯಾನ. ನೆಕ್ಸ್ಟ್ ವಜ್ರಾಸನದಲ್ಲಿ ಧ್ಯಾನ. ಅಂದರೆ ಪಾದ ಮೇಲೆ ಕುಳಿತುಕೋಬೇಕು. ಹಿಂದೆ ತೋರಿಸ್ತೀನಿ. ಪಾದ ಹಿಮ್ಮಡಿಯ ಮೇಲೆ. ಧ್ಯಾನಾತ್ಮಕವಾದ ಆಸನಗಳು. ವಜ್ರಾಸನದಲ್ಲಿ ಧ್ಯಾನ. ಬೆನ್ನು ನೇರ ಇರಬೇಕು, ಕಣ್ಣು ಬಾಯಿ ಮುಚ್ಚಿರಬೇಕು. ಮೆಡಿಟೇಷನ್ ಫಾರ್ ಸಮ್ ಟೈಮ್.
ನೆಕ್ಸ್ಟ್ ಸಿದ್ಧಾಸನದಲ್ಲಿ ಧ್ಯಾನ. ಎಡಗಾಲ ಹಿಂದೆ, ಬಲಗಾಲನ ಈ ಹೊಕ್ಕಳ ನೇರಕ್ಕೆ ಬರಬೇಕು, ಹಿಮ್ಮಡಿ ಪೂರ್ಣ ಪಾದ ನೆಲದ ಮೇಲಿರಬೇಕು, ಬೆನ್ನು ನೇರ ಇರಬೇಕು, ಕಣ್ಣು ಮುಚ್ಚಿರಬೇಕು, ಬಾಯಿ ಮುಚ್ಚಿರಬೇಕು. ಧ್ಯಾನ, ಮೆಡಿಟೇಷನ್ ಫಾರ್ ಸಮ್ ಟೈಮ್, ಫಾರ್ ಪೀಸ್ ಆಫ್ ಮೈಂಡ್, ಮನಃಶಾಂತಿಗಾಗಿ. ಯಾವುದಾದ್ರೂ ಅಷ್ಟೇ ಮನಃಶಾಂತಿ. ಶಾಂತಿಯು ಲೇಖ ಸೌಖ್ಯಮು ಲೇದು ತೆಲುಗಲ್ಲಿ ಹೇಳ್ತಾರೆ. ಶಾಂತಿ ಇದ್ದರೆ ಸುಖ, ನೆಮ್ಮದಿ. ಈ ಸಿದ್ಧಾಸನ ಮಾಡೋದರಿಂದ ಧ್ಯಾನಕ್ಕೆ ಸಹಕಾರಿ ಆಗೋದು ಅಲ್ಲದೆ 72,000 ನಾಡಿಗಳು ಶುದ್ಧಿ ಆಗುತ್ತವೆ. ಆಲ್ ದಿ 72,000 ನಾಡೀಸ್ ವಿಲ್ ಬಿ ಪ್ಯೂರಿಫೈಡ್ ಬೈ ಡೂಯಿಂಗ್ ದಿಸ್ ಸಿದ್ಧಾಸನ. ಎಲ್ಲ 72,000 ಶುದ್ಧಿ ಆಗುತ್ತವೆ ನಾಡಿ ಶೋಧನ ಪ್ರಾಣದಲ್ಲೂ ಸಹ ಮತ್ತು ಈ ಸಿದ್ಧಾಸನದಲ್ಲಿ ಧ್ಯಾನ ಮಾಡುವುದರಿಂದಲೂ ಸಹ. ಕೆಲವು ಪ್ರಾಣಾಯಾಮಗಳು ತಿಳ್ಕೊಂಡ್ವೀಗ. ಸುಖಾಸನದಲ್ಲಿ, ಸಿದ್ಧಾಸನದಲ್ಲಿ, ಸ್ವಸ್ತಿಕಾಸನದಲ್ಲಿ, ವಜ್ರಾಸನದಲ್ಲಿ, ವೀರಾಸನದಲ್ಲಿ, ಪದ್ಮಾಸನದಲ್ಲಿ, ಈ ಆಸನಗಳಲ್ಲಿ ಧ್ಯಾನ, ಮೆಡಿಟೇಷನ್. ವಾಟ್ ಈಸ್ ದಿ ಬೆನಿಫಿಟ್ ಆಫ್ ಡೂಯಿಂಗ್ ದಿಸ್ ಮೆಡಿಟೇಷನ್? ಫಾರ್ ಪೀಸ್ ಆಫ್ ಮೈಂಡ್ ಆ್ಯಂಡ್ ಆಲ್ಸೋ ಫಾರ್ ಮೆಮೊರಿ ಪವರ್, ಮನಃಶಾಂತಿಗಾಗಿ ಮತ್ತು ಜ್ಞಾಪಕ ಶಕ್ತಿ ವೃದ್ಧಿಯಾಗಿ, ದೈವ ಕೃಪೆಗಾಗಿ. ಇಷ್ಟು ಧ್ಯಾನಕ್ಕೆ ಸಂಬಂಧಪಟ್ಟ ಆಸನಗಳು. ಮುಂದೆ ಸರಳವಾದ ಆಸನಗಳು, ಮುಂಬಾಗುವ ಆಸನಗಳು, ಹಿಂಬಾಗುವ ಆಸನಗಳು, ತಿರುಚಿ ಮಾಡುವ ಆಸನಗಳು, ಕೈ ಸಹಾಯದಿಂದ ಮಾಡುವ ಆಸನಗಳು, ಕಾಲುಗಳ ಸಹಾಯದಿಂದ ಮಾಡುವ ಆಸನಗಳನ್ನು ತಿಳಿದುಕೊಳ್ಳೋಣ. ಈಗ ಮುಂಭಾಗ ಆಸನಗಳು ನನ್ನ ಹಿಂದಿನ ಸಂಚಿಕೆಯಲ್ಲಿ ಪಶ್ಚಿಮೋತ್ತಾಸನ ಹೇಳ್ಕೊಟ್ಟಿದ್ದೆ, ಮಾಡಿದ್ವಿ. ಈಗ ಜಾನು ಶೀರ್ಷಾಸನ ಮಾಡೋಣ. ಕ್ರಮ: ಒಂದು ಕಾಲನ್ನು ಈ ಥರ ಮಡಚಿ, ಎಡಗಾಲನ ಬಲಗಾಲನ ನೇರ ಮಾಡಿ, ಕೈಗಳನ್ನು ಮೇಲೆ ಎತ್ತಿ, ಉಸಿರನ್ನು ಹೊರ ಹಾಕುತ್ತಾ ಪಾದತ್ರ ಹಸ್ತವನ್ನು ಹಿಡ್ಕೊಂಡು ಹಣೆಯನ್ನು ಮಂಡಿಗೆ ಮುಟ್ಟಿಸುವುದು. ಜಾನು ಶೀರ್ಷಾಸನ. ಜಾನು ಅಂದರೆ ಈ ಮಂಡಿ ಪೋರ್ಷನ್ಗೆ ಜಾನು ಅಂತ ಕರಿತೀವಿ. ಶೀರ್ಷ ಅಂದರೆ ತಲೆ. ಜಾನು ಶೀರ್ಷ ಸೇರುತ್ತೆ ಅಂದರೆ ಮಂಡಿ ಮತ್ತು ತಲೆ. ಕಾಲು ನೇರ ಇರಬೇಕು ಮತ್ತು ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ ಬರಬೇಕು. ಮುಂದೆ ಬರಬೇಕಾದ್ರೆ ಉಸಿರನ್ನು ಹೊರ ಹಾಕುತ್ತಾ ಹೊಟ್ಟೆಯನ್ನು ಹಿಂದೆ ಎಳ್ಕೊಂಡು ಹಣೆಯನ್ನು ಮಂಡಿಗೆ ಮುಟ್ಟಿಸುವುದು. ಟಚ್ ದ ಫೋರ್ಹೆಡ್ ಟು ದ ನೀ. ವಾಟ್ ಈಸ್ ದಿ ಬೆನಿಫಿಟ್ ಆಫ್ ಡೂಯಿಂಗ್ ದಿಸ್ ಆಸನ? ಈ ಆಸನದಿಂದ ಏನು ಪ್ರಯೋಜನ ಅಂದರೆ, ಮಂಡಿ ನೋವು, ಈ ಪಾದಗಳ ನೋವು ಸ್ಟ್ರೆಚ್ ಮಾಡೋದರಿಂದ, ಸ್ಟ್ರೈಟ್ ಮಾಡೋದರಿಂದ ಆದಷ್ಟು ಜಡತ್ವ ಹೋಗುತ್ತೆ, ಮೃದುತ್ವ ಉಂಟಾಗುತ್ತೆ. ವಯಸ್ಸಾದಮೇಲೆ ಅಯ್ಯೋ ಕಾಲು ಹಿಡ್ಕೊಂಡು ಅಯ್ಯೋ ಮಂಡಿ ನೋವು ಅಂತ ಹೇಳ್ತಾ ಇರ್ತಾರೆ, ಕೇಳಿದರೆ ವಯಸ್ಸಾದವರು, ಸುಮಾರು 50, 60, 70 ಆದವರು. ಆದರೆ 80 90 100 ಯಾವ ಸಮಸ್ಯೆಯೂ ಬರುವುದಿಲ್ಲ ಸರಿಯಾಗಿ ಮಾಡಿದರೆ. ಅದರ್ ಸೈಡ್ ಮತ್ತೊಂದು ಕಡೆ ಜಾನು ಶೀರ್ಷಾಸನ್. ಬಲಗಾಲನ್ನು ಈ ಥರ ಮಡಚಿ, ಎಡಗಾಲನ್ನು ನೇರ ಮಾಡಿ ಸ್ಟ್ರೆಚ್ ಮಾಡಿ, ಕೈಗಳನ್ನು ಮೇಲೆತ್ತಿ
ಉಸಿರನ್ನು ಹೊರ ಹಾಕುತ್ತಾ ಈ ಥರನೂ ಬೇಕಾದ್ರೆ ಇಟ್ಕೊಬೋದು, ಈ ಥರನೂ ಬೇಕಾದ್ರೆ ಇಟ್ಕೊಳ್ಬೋದು. ಒಟ್ಟಿನಲ್ಲಿ ಮಂಡಿಗೆ ತಲೆ ಅಂದರೆ ಹಣೆಯನ್ನು ಮುಟ್ಟಿಸಬೇಕು. ಉಸಿರನ್ನು ಹೊರ ಹಾಕುತ್ತಾ ಮುಂಭಾಗ ಆಸನಗೆಲ್ಲ ಉಸಿರನ್ನು ಹೊರ ಹಾಕ್ತಾ ಇರಬೇಕು. ಕಾಲು ನೇರ ಮಾಡಿ. ಮೇಲೆ ಬಂದಾಗ ಉಸಿರು ತಗೋಬೇಕು. ಹೊಟ್ಟೆ ಯಾವಾಗ ಹಿಂದೆ ಕೆಳ್ಕೊಳ್ತೀವಿ ಚೆನ್ನಾಗಿ ಪಚನ ಆಗುತ್ತೆ. ಡೈಜೆಷನ್ ಈಸ್ ವೆರಿ ಇಂಪಾರ್ಟೆಂಟ್. ಪಚನ ಶಕ್ತಿ ಚೆನ್ನಾಗಾಗುತ್ತೆ ಇದರಿಂದ. ಮತ್ತು ಮಂಡಿ ನೋವು, ಈ ಕಾಲು ತೊಡೆ ಎಲ್ಲ ಕೂಡ ನೋವು ಮಾಯ ಆಗುತ್ತೆ. ಅದು ದಿವಸ ಮಾಡಬೇಕು. ಯಾವುದೋ ಒಂದು ದಿವಸ ಬರ್ತಾರೆ ನಮ್ಮ ಶಿಷ್ಯರು, ಗುರುಗಳೇ ಅವತ್ತು ಹೇಳ್ಕೊಟ್ರೆ ಜಾನು ಶೀರ್ಷಾಸನ, ಮಂಡಿ ನೋವೇ ಹೋಗಲಿಲ್ಲ, ಜೀರ್ಣಕ್ಕೆ ಬರಲಿಲ್ಲ ಅಂತ ಹೇಳ್ತಾರೆ. ದಿವಸ ಮಾಡಬೇಕು, ಒಂದು ದಿವಸನೂ ತಪ್ಪಬಾರದು. ಯೋಗ ಅನ್ನೋದು ಒಂದು ದಿವಸದಲ್ಲಿ, ಪ್ರಾಣಾಯಾಮ ಒಂದು ದಿವಸದಲ್ಲಿ, ಆಸನಗಳು ಒಂದು ದಿವಸ ಮಾಡಿ ಬಿಡೋ ಅಂಥದ್ದಲ್ಲ, ಜೀವಮಾನ ಪರ್ಯಂತ ಮಾಡಬೇಕು. ಬೇರೆ ಸ್ಪೋರ್ಟ್ಸ್ಗಳು, ಬೇರೆ ವ್ಯಾಯಾಮಗಳಿಗೆ ಹಣದ ಖರ್ಚು ವಿಪರೀತ. ಇದಕ್ಕೆ ಅಂಥ ಖರ್ಚು ಏನೂ ಇಲ್ಲ. ಎಲ್ಲ ಇಂಡೋರ್ ಒಳಗಡೆ ಮಾಡ್ಬೋದು. ಇದು ಯಾವ ಮಳೆ ಗಾಳಿ ಹೊರಗಡೆ ಬರಲಿ ಒಳಗಡೆ ಮಾಡ್ಬೋದು ಇದನ್ನು. ಇಷ್ಟು ಸರಳವಾದ ಆಸನಗಳು ಮಾಡಿದ್ರೆ ಅನೇಕ ರೋಗಗಳು ಬರುವುದಿಲ್ಲ. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ರೋಗ ಬಂದಾಗ ವಾಸಿ ಮಾಡ್ಕೊಳ್ಳೋದಕ್ಕಿಂತ, ಮೆಡಿಸನ್ನು, ಇಂಜೆಕ್ಷನ್, ಔಷಧಿ ತೊಗೊಳೋದಕ್ಕಿಂತ ರೋಗ ಬರ್ದಾಗ ನೋಡ್ಕೊಳ್ಳೋದೇ ಜಾಣ್ತನ. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಇದು ಜಾನು ಶೀರ್ಷಾಸನ ಈಗ ಮಾಡಿದ ಆಸನ. ನೆಕ್ಸ್ಟ್ ಮಾಡುವ ಆಸನ ಪಾದ ಸ್ಟ್ರೀಟ್ ಮಾಡೋಕ್ಕಿದೆ. ಕಾಲುಗಳನ್ನು ಉಭಯ ಪಾದಾಂಗುಷ್ಟಾಸನ ಅಂತ ಕರಿತೀವಿ. ಸ್ಟ್ರೈಟ್. ಮತ್ತೊಂದು ಕಡೆ ತೋರಿಸ್ತೀನಿ. ನೇರ ಮಾಡಿ, ನೇರ ಮಾಡಿ, ಮೇಲ್ಗಡೆ ನೋಡಿ. ಉಭಯ ಪಾದಾಂಗುಷ್ಟಾಸನ. ಇದು ಥರ ಸ್ಟ್ರೆಚ್ ಮಾಡೋದ್ರಿಂದ ಕಾಲಿನ ಸಂಬಂಧಪಟ್ಟ ತೊಂದರೆಗಳು ಬರುವುದಿಲ್ಲ. ಎಷ್ಟೋ ಜನಕ್ಕೆ ಭಾಳ ತೊಂದರೆ ಪಡ್ತಾರೆ. ಅಯ್ಯೋ ಮಂಡಿ ನೋವು, ಸೊಂಟ ನೋವು, ಮಂಡಿ ನೋವು, ಸೊಂಟ ನೋವು ಯಾವುದೂ ಬರೋದಿಲ್ಲ. ಇದೆಲ್ಲ ಮಾಡ್ತಾ ಇದ್ದರೆ ಮಾತ್ರ ರೆಗ್ಯುಲರಾಗಿ. ಯಾಕೆ ಅಂತಂದರೆ ಕೆಲವರು 4 ವೆರೈಟಿ ಸಾಧಕರಿರ್ತಾರೆ. ಕೆಲವರು ಕೆಲವೇ ದಿವಸ ಮಾಡ್ತಾರೆ ಮಾತ್ರ, ಕೆಲವರು ಕೆಲವು ವಾರಗಳು, ಮತ್ತು ಕೆಲವು ತಿಂಗಳುಗಳು, ಇನ್ನು ಕೆಲವು ವರ್ಷಗಳು, 1 or 2 years, 1 ವರ್ಷ 2 ವರ್ಷ 3 ವರ್ಷ ಬಿಟ್ಬಿಡ್ತಾರೆ. ಆಮೇಲೆ ಇನ್ನು ಕೆಲವು ಜೀವಮಾನ ಪರ್ಯಂತ. ಈ ಥರ 4 ಜನ ಸಾಧಕರಿರ್ತಾರೆ. ಮೃದು, ಮಧ್ಯಮ, ಅಧಿಮಾತ್ರತಮ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಅಂದರೆ ಕೆಲವೇ ದಿವಸ, ಕೆಲವೇ ತಿಂಗಳು, ಕೆಲವೇ ವರ್ಷ, ಆದರೆ ಜೀವಮಾನ ಪರ್ಯಂತ ಮಾಡಬೇಕು ಯೋಗ ಅನ್ನೋದು. ಆರೋಗ್ಯ ಯಾರಿಗೂ ಬೇಡ. ಹೆಲ್ತ್ ಈಸ್ ವೆಲ್ತ್. ಆರೋಗ್ಯವೇ ಭಾಗ್ಯ. ಎಷ್ಟು ಕೋಟಿ ಹಣ ಇದ್ರೇನು ಆರೋಗ್ಯ ಇಲ್ಲದೇ ಇದ್ದರೆ. ಆದ್ದರಿಂದ ಆಸನಗಳು ಮಾಡೋದ್ರಿಂದ, ಪ್ರಾಣಾಯಾಮ ಮಾಡೋದ್ರಿಂದ, ಧ್ಯಾನ ಮಾಡೋದ್ರಿಂದ ಆರೋಗ್ಯ ವೃದ್ಧಿ ಆಗುತ್ತೆ. ಅದನ್ನೇ ಆರೋಗ್ಯವೇ ಭಾಗ್ಯ ಅಂದರೆ ಹೆಲ್ತ್ ಈಸ್ ವೆಲ್ತ್ ಅನ್ನೋದು. ಇನ್ನೊಂದು ಸರಳವಾದ ಆಸನ ತೋರಿಸ್ತೀನಿ, ನೋಡಿರಿ, ಕಲಿಯಿರಿ. ಸ್ವಲ್ಪ ಕಾಲನ್ನ ದೀರ್ಘವಾಗಿ ಅಗಲಿಸಿ, ಎಷ್ಟು ಸಾಧ್ಯವೋ ಅಷ್ಟು. ಉಪವಿಷ್ಟ ಕೋಸನಾಸನ ಅಂತ ಕರಿತೀವಿ ಇದನ್ನು. ಎಷ್ಟೋ ಹಿಡ್ಕೊಳ್ಳೋಕ್ಕಾಗೋದಿಲ್ಲ ಇದನ್ನು. ಸ್ವಲ್ಪ ವಯಸ್ಸಾದವ್ರು ಹೇಳ್ಕೊಡೋ ಅಂಥದ್ದು ಇಷ್ಟು ಮಾತ್ರ ಮಾಡಿ ಸಾಕು. ಅರ್ಧ ಭಾಗ ಅಷ್ಟು ಹತ್ರ ಮಾಡಿ ಸಾಕು. ಇನ್ನು ಬರ್ತಾ 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 ಪೂರ ಟಚ್ ಮಾಡಬೇಕು. ಉಪವಿಷ್ಟ ಕೋನಾಸನ. ಇದು 1 ದಿವಸಕ್ಕೆ 2 ದಿವಸಕ್ಕೆ ಬರುವಂಥದ್ದಲ್ಲ. ಇದು ಅನೇಕ ವರ್ಷಗಳ ಪ್ರಯತ್ನ ಮಾಡಬೇಕು. ಕೆಲವರಿಗೆ 1 ತಿಂಗಳಲ್ಲಿ 2 ತಿಂಗಳಲ್ಲಿ ಬರ್ಬೋದು. ಅವರ ದೇಹ ಪ್ರಕೃತಿ ಮೇಲೆ ಡಿಪೆಂಡ್ ಆಗುತ್ತೆ. ಅದು
ಒಬ್ಬ ಗುರು ಹತ್ರ ಶಿಷ್ಯ 12 ವರ್ಷ ಅಭ್ಯಾಸ ಮಾಡಬೇಕು ಅಂತಿದೆ ಅನೇಕ ಗ್ರಂಥಗಳಲ್ಲಿ. ಒಂದು ದಿವಸ 2 ದಿವಸ 3 ದಿವಸ ಅಲ್ಲ, ಅನೇಕ ವರ್ಷ, 12 ವರ್ಷ ಅಂತಿದೆ. ಬೇಡ, ಅಟ್ಲೀಸ್ಟ್ ಒಂದು ವರ್ಷ 2 ವರ್ಷ ಆದರೂ ಬೇಡವಾ? ಹಾಗಲ್ಲ, ಕೆಲವ್ರು ಹಂಗಲ್ಲ, ಎಲ್ಲ ಒಂದು ವಾರದಲ್ಲಿ ಕೆಲವು ಬರ್ತಾರೆ, ಕ್ಯಾಂಪ್ಗಳು ಬರ್ತಾರೆ, 12 ದಿವಸ 15 ದಿವಸ ಕ್ಯಾಂಪ್. ಯೋಗಾಸನ ಹೇಳ್ಕೊಡ್ತೀವಿ, ಪ್ರಾಣಾಯಾಮ ಹೇಳ್ಕೊಡ್ತೀವಿ, ಧ್ಯಾನ ಹೇಳ್ಕೊಡ್ತೀವಿ. ಎಲ್ಲಿ ಕಲಿಯೋಕ್ಕಾಗುತ್ತೆ ಅದು? ನಾವೇ 36 ವರ್ಷದಿಂದ ಮಾಡ್ತಾಯಿದ್ವಿ. ನಾನು 50ನೇ ವಯಸ್ಸಲ್ಲಿ ಶುರು ಮಾಡಿದ್ದು, ಈ 86 ವರ್ಷ. ಈಗಲೇ ನಾವು ಎಷ್ಟೋ ಆಸನಗಳು ಕಲಿತಾ ಇದ್ದೀವಿ. ಇನ್ನೂ ಕೂಡ ಕಲಿಯುಗದಲ್ಲಿ ಕಲಿತಾನೇ ಇರಬೇಕು. ನಾವೆಲ್ಲ ಕಲಿತೀವಿ ಅಂತ ಹೇಳೋಕ್ಕಾಗೋದೇ ಇಲ್ಲ, ಕಲ್ತಿದ್ದೀವಿ ಅಂತ ಹೇಳೋಕ್ಕಾಗಲ್ಲ. ಅಂಥ BK ಅಯ್ಯಂಗಾರ್ ಹೇಳೋರು, ಅಂತಾರಾಷ್ಟ್ರೀಯ ಖ್ಯಾತಿ ಯೋಗಪಟ್ಟು, ಪದ್ಮವಿಭೂಷಣ ಪ್ರಶಸ್ತಿ ಇತ್ತು. ಅವರೇ ನಾನು ಇನ್ನೂ ಕಲಿತಾ ಇದ್ದೀನಿ ಅಂತ ಹೇಳಿದ್ರು. ಆದ್ದರಿಂದ ಕಲಿಯುಗದಲ್ಲಿ ಕಲಿತಾ ಇರಬೇಕು, ಆರೋಗ್ಯ ವೃದ್ಧಿ ಮಾಡ್ಕೊಳ್ತಾ ಇರಬೇಕು. ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ, ಸಾಂಘಿಕವಾಗಿ, ಬೌದ್ಧಿಕವಾಗಿ ಮತ್ತು ಸ್ಪಿರಿಚುಯಲಿ, ಆಧ್ಯಾತ್ಮಿಕವಾಗಿ ಇಷ್ಟೆಲ್ಲ ಪ್ರಗತಿ ಇರಬೇಕು. ಬರೀ ದೇಹ ಮಾತ್ರ ಅಲ್ಲ, ಬರೀ ಮನಸ್ಸು ಮಾತ್ರ ಅಲ್ಲ, ಭಾವನೆ ಮಾತ್ರ ಅಲ್ಲ, ಬುದ್ಧಿ ಮಾತ್ರ ಅಲ್ಲ, ಸಾಂಘಿಕವಾಗಿ ಮಾತ್ರ ಅಲ್ಲ, ಸೋಷಿಯಲ್ ಮತ್ತು ಸ್ಪಿರಿಚುಯಲ್, ಆಧ್ಯಾತ್ಮಿಕ, ಅದು ಇಂಪಾರ್ಟೆಂಟ್. ಯೋಗದ ಗುರಿಯೇ ಅದು. ಬರೀ ಆಸನಗಳು ಮಾತ್ರ ಅಲ್ಲ. 8 ಅಂಗದಲ್ಲಿ ಇದು ಒಂದು ಅಂಗ ಮಾತ್ರ. 3ನೇ ಅಂಗ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಇದರಲ್ಲಿ ಬರೋದೇ 3ನೇ ಅಂಗ. 5 ಆಸನ, 4ನೇದು ಪ್ರಾಣಾಯಾಮ. ಆದ್ದರಿಂದ ಪ್ರಾಣಾಯಾಮ ಯುಕ್ತೇನ ಸರ್ವರೋಗಕ್ಷಯ ಭವೇತ್ ಅಂತಾಗಲೇ ಹೇಳಿದೆ. ಇನ್ನು ಆಸನ ಮಾಡೋದ್ರಿಂದ ಏನು ಪ್ರಯೋಜನ ಅಂತ ಕೇಳ್ಬೋದು ಎಲ್ಲರೂ ಕೂಡ. ಆಸನ ಮಾಡೋದ್ರಿಂದ ಅನೇಕ ರೋಗಗಳು ಬರೋದಿಲ್ಲ. ಫ್ರಂಟ್ ಪೇಯ್ನ್, ಬ್ಯಾಕ್ ಪೇಯ್ನಿಂಗ್, ಟ್ವಿಸ್ಟಿಂಗ್, ಲೆಗ್ ಬ್ಯಾಲೆನ್ಸ್, ಹ್ಯಾಂಡ್ ಬ್ಯಾಲೆನ್ಸ್ ಇವೆಲ್ಲ ಮಾಡೋದ್ರಿಂದ ಅನೇಕ ರೋಗಗಳು ಬರೋದೇ ಇಲ್ಲ. ಅದು ಆಸನ ಡೆಫಿನೇಷನ್, ಅದು ಸ್ಥಿರಂ ಸುಖಂ ಆಸನಂ ಡೆಫಿನೇಷನ್. ಇನ್ನು ಯೋಗಕ್ಕೆ ಡೆಫಿನೇಷನ್ ತಿಳ್ಕೊಳ್ತಾ ಇರಬೇಕು. ಯಾರು ಕೇಳಿದ್ರು ವಾಟ್ ಈಸ್ ಯೋಗ ಹೇಳಬೇಕು, ಯೂನಿಯನ್ ಆಫ್ ಇಂಡಿವಿಜುವಲ್ ಸೋಲ್ ವಿತ್ ಯೂನಿವರ್ಸಲ್ ಸೋಲ್. ಅಂದರೆ ನಮ್ಮ ಆತ್ಮವನ್ನು ಭಗವಂತನಲ್ಲಿ ಮನಸ್ಸನ್ನು ಸೇರಿಸುವುದೇ ಯೋಗ. ಅದು ಯೋಗಕ್ಕೆ ಅನೇಕ ವಿಧವಾದ ಡೆಫಿನೇಷನ್ ಇದೆ. ಈಕ್ವಾನಿಟಿ ಆಫ್ ಮೈಂಡ್ ಈಸ್ ಯೋಗ. ನಮಗೆ ಕಷ್ಟ ಬರಲಿ, ನಷ್ಟ ಆಗಲಿ, ಲಾಭ ಆಗಲಿ, ನಷ್ಟ ಆಗಲಿ, ಸುಖ ಆಗಲಿ, ದುಃಖ ಆಗಲಿ, ಹೊಗಳಲಿ ತೆಗಳ್ಳಿ, ಸಮವಾಗಿ ಸ್ವೀಕಾರ ಮಾಡಬೇಕು. ಅದು ಯೋಗಿಗಳ ಲಕ್ಷಣ. ಸಮತ್ವಂ ಯೋಗ ಉಚ್ಯತೆ. ಈಕ್ವಾನಿಟಿ ಆಫ್ ಮೈಂಡ್ ಈಸ್ ಯೋಗ. ಇನ್ನೊಂದು ಡೆಫಿನೇಷನ್ ಇದೆ ಯೋಗಕ್ಕೆ. ಬುದ್ಧಿಯುಕ್ತೋ ಜಹಾತಿಹ ಉಬೆ ಸುಕೃತ ದುಷ್ಕೃತೆ ತಸ್ಮಾತ್ ಯೋಗಾಯ ಯುಜ್ಯಸ್ವ. ಯೋಗ ಕರ್ಮಸು ಕೌಶಲಂ. ಸ್ಕಿಲ್ ಇನ್ ಆ್ಯಕ್ಷನ್ ಈಸ್ ಯೋಗ. ನಾವು ಯಾವುದೇ ಕೆಲಸ ಮಾಡಲಿ ಪರಿಶ್ರಮ ಇರಬೇಕು ಅದರಲ್ಲಿ. ಸ್ಕಿಲ್ ಇನ್ ಆ್ಯಕ್ಷನ್ ಈಸ್ ಯೋಗ. ಅದು ಒಂದು. ಇನ್ನೂ ಒಂದು ಡೆಫಿನೇಷನ್ ಇದೆ, ದುಃಖ ಸಂಯೋಗ ವಿಯೋಗಂ ಯೋಗ ಸನ್ನಿಹಿತಂ. ಅಂದರೆ ದುಃಖದಿಂದ ಬಿಡುಗಡೆ ಹೊಂದುವುದೇ ಯೋಗ. ಇವೆಲ್ಲ ಯೋಗ ಮಾಡೋದ್ರಿಂದ ಮನಸ್ಸು ಶಾಂತಿ ಬರುತ್ತೆ ಮತ್ತು ದೈಹಿಕ ಬಲ ಬರುತ್ತೆ, ಮಾನಸಿಕ ಸ್ಥಿರತೆ ಬರುತ್ತೆ. ಇದೆಲ್ಲ ಮಾಡಿದ ಆನಂದ ಉಂಟಾಗುತ್ತೆ. ಸಾತ್ವಿಕ ಆಹಾರ, ಸಜ್ಜನರ ಸಹವಾಸ ಅದು ಅತಿ ಮುಖ್ಯ. ಎರಡನೇದು ರಾಜಸಿಕ ತಾಮಸಿಕ, ಆಗಲೇ ಹೇಳಿದ್ದೀವಿ. ಅವೆಲ್ಲ ಕರೆದಿದ್ದು ಹುರಿದಿದ್ದು ಜಂಕ್ ಫುಡ್ಡು, ಸ್ಪೈಸಿ ಫುಡ್ ಅಂತಾರೆ ಇಂಗ್ಲೀಷಲ್ಲಿ. ಅವೆಲ್ಲ ಆದಷ್ಟು ಅವಾಯ್ಡ್ ಮಾಡಬೇಕು, ಯಾರಾದರೂ ಅಷ್ಟೇ. ಅದರಲ್ಲೂ ಯೋಗಿಗಳು ರಾಜಸಿಕ ತಾಮಸಿಕ ಆಹಾರನ ತೆಗೆದುಕೊಳ್ಳೇಬಾರ್ದು. ಓನ್ಲಿ ಸಾತ್ವಿಕ ಆಹಾರ, ಸಜ್ಜನರ ಸಹವಾಸ ಮತ್ತು ಆಸನಗಳನ್ನು ಮಾಡ್ತಾ ಇರಬೇಕು. ಅನೇಕ ರೋಗಗಳು ಬರುವುದೇ ಇಲ್ಲ ಆಸನಗಳು ಮಾಡ್ತಾಯಿದ್ರೆ. ಫಸ್ಟು ಕೆಲವರು ಹೇಳ್ತಾರೆ ಆಸನನೇ ಯೋಗ ಅಲ್ಲ ಅಂತ. ನಾನು ಕೇಳೋದಿಷ್ಟೇ, ಹಂಗಾರೆ ಆಸನ ಬೇಡವಾ ಅಂತ ಹೇಳೋದು. ಆಸನ ಬೇರೆ, ಯೋಗ ಅಂದರೆ ಆಸನನೇ ಆಗೋಗ್ಬಿಟ್ಟಿದೆ ಈಗ. ಯೋಗ ಅಂದರೆ ಆಸನ ಅಲ್ಲ, ಗೊತ್ತು ನನಗೆ. 8ರಲ್ಲಿ 1 ಭಾಗ ಅಷ್ಟೇ. ಯಮ ನಿಯಮ ಪಾಲನೆ ಮಾಡಬೇಕು ಅಂತಲೇ ಇದೆ. ಯಮ ಅಂದರೆ ಮಾನವೀಯ ಮೌಲ್ಯಗಳು, ಅದು ಇಂಪಾರ್ಟೆಂಟ್. ಅದು ಮನುಷ್ಯರಾದವ್ರಿಗೆ ಗುಣಗಳಿರುತ್ತೆ ಮಾನವಿಗಳು, ಅದನ್ನೇ ಯಮ ಅಂತ ಕರೆಯೋದು. ಇನ್ನು ನಿಯಮಗಳು ಇಂಡಿವಿಜುವಲ್ ಡಿಸಿಪ್ಲಿನ್, ನಮ್ಮ ಆತ್ಮ ಶುದ್ಧಿಗಾಗಿ ಮಾಡ್ಕೊಳ್ಳೋ ಅಂಥವು. ಯಮದಲ್ಲಿ 5 ವಿಧ ಬರುತ್ತೆ: ಸತ್ಯ, ಅಹಿಂಸೆ, ಬ್ರಹ್ಮಚರ್ಯ, ಆಸ್ತೇಯ, ಅಪರಿಗ್ರಹ. ಇನ್ನು ನಿಯಮದಲ್ಲಿ 5 ವಿಧ ಬರುತ್ತೆ. ಯಾವ್ಯಾವು? ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ. ಇವೆಲ್ಲ ಬರುತ್ತೆ. ಇವೆಲ್ಲ ಪಾಲನೆ ಮಾಡಬೇಕು. ಆಮೇಲೆ ಆಸನಕ್ಕೆ ಬರ್ತೀವಿ, 3ನೇದು. ಆಮೇಲೆ ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಇಷ್ಟಕ್ಕೆಲ್ಲ ಬೇಕಾದ್ರೆ ಕ್ರಮವಾಗಿ 1 ದಿವಸ 2 ದಿವಸದಲ್ಲಿ ಬರೋದಿಲ್ಲ. ಇದು ಅನೇಕ ವರ್ಷಗಳೇ ಬೇಕು. ಆಗಲೇ ಹೇಳಿದ್ನಲ್ಲ, 12 ವರ್ಷ ಒಬ್ಬ ಗುರು ಹತ್ರ ಶಿಷ್ಯ ಕಲಿಬೇಕು ಅಂತ ಹೇಳಿದ್ದು.
ಇವೆಲ್ಲ ಮಾಡೋದ್ರಿಂದ ನಾವು ಲವಲವಿಕೆ ಫಿಸಿಕಲ್ ವೆಲ್ಬೀಯಿಂಗ್, ಮೆಂಟಲ್ ವೆಲ್ಬೀಯಿಂಗ್, ಎಮೋಷನಲ್ ವೆಲ್ಬೀಯಿಂಗ್, ಸೋಷಿಯಲ್ ವೆಲ್ಬೀಯಿಂಗ್, ಇಂಟೆಲೆಕ್ಚುಯಲ್ ವೆಲ್ಬೀಯಿಂಗ್, ಫೈನಲಿ ಆಧ್ಯಾತ್ಮಿಕ ಸ್ಪಿರಿಚುವಲ್ ವೆಲ್ಬೀಯಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂದರೆ ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ, ಬೌದ್ಧಿಕವಾಗಿ, ಸಾಂಘಿಕವಾಗಿ ಮತ್ತು ಕಡೆಯಲ್ಲಿ ಆಧ್ಯಾತ್ಮಿಕವಾಗಿ ಇವೆಲ್ಲ ಕೂಡ ಸ್ವಸ್ಥ. ಟೈಮ್ ಮಾಡ್ಕೊಳ್ಬೇಕು. 24 ಗಂಟೆ ಇರೋದು ಒಂದು ದಿವಸದಲ್ಲಿ 1 ಗಂಟೆ ಮಾಡ್ಕೊಳಕ್ಕಾಗಲ್ವಾ? ಯಾಕೆ ಸಾಧ್ಯ ಇಲ್ಲ? ಇವತ್ತಿನ ಮನಸ್ಸು ಮಾಡಿ, ಮನ ಏವ ಮನುಷ್ಯಾಣ ಕಾರಣಂ ಬಂಧ ಮೋಕ್ಷಯೋ ಅಂತಿರೋದು. ಮನಸ್ಸು ಬೇಕು ಯಾವುದಾದ್ರೂ ಕೂಡ. ಕಾರಣಂ ಬಂಧ ಮೋಕ್ಷಯೋಗ ಯಾವುದಕ್ಕಾದರೂ ಕೂಡ ಮನಸ್ಸಿದ್ದರೆ ಮಾರ್ಗ. ದೇರ್ ಈಸ್ ವೆಲ್ ದೇರ್ ಈಸ್ ವೇ. ಮನಸ್ಸಿದ್ದರೆ ಮಾರ್ಗ. ಅದರಲ್ಲೂ ಆರೋಗ್ಯ ಕಾಪಾಡ್ಕೊಳ್ಳೋದು ಅತಿ ಮುಖ್ಯ. ಧರ್ಮ ಅರ್ಥ ಕಾಮ ಮೋಕ್ಷಾಣಂ ಆರೋಗ್ಯ ಮೂಲ ಉತ್ತಮಂ ಅಂತಿರೋದು. ಆರೋಗ್ಯ ಇದ್ದರೆ ಎಲ್ಲ ಧರ್ಮ ಅರ್ಥ ಕಾಮ ಇವೆಲ್ಲ ಕೂಡ ಸಾಧಿಸಬೇಕಾದ್ರೆ. ಈ ಆರೋಗ್ಯವೇ ಇಲ್ಲದಿದ್ದರೆ ಯಾವುದು ಸಾಧನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಈ ಸಂಚಿಕೆ ಒಳಗೆ ಕೆಲವು ಸರಳವಾದ ಆಸನಗಳು ತಿಳ್ಕೊಂಡ್ವಿ. ಹಿಂದಿನ ಸಂಚಿಕೆ ಒಳಗೆ ಪ್ರಾಣಾಯಾಮದ ಬಗ್ಗೆ, ಧ್ಯಾನದ ಬಗ್ಗೆ ತಿಳ್ಕೊಂಡ್ವಿ. ಮುಂದಿನ ಸಂಚಿಕೆ ಹೀಗೆ ತಿಳ್ಕೊಳ್ತಾ ಹೋಗೋಣ. ಎಲ್ಲರಿಗೂ ಶರಣು ಶರಣ.